ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ರೈಸ್ ಆ್ಯಂಡ್ ಶೈನ್ ವಿತ್ ರಾ ವಿಷನ್. ಸೊ ಸ್ಟೂಡೆಂಟ್ಸ್ಗೆ ಅವ್ರದ್ದೇ ಆದ ಡ್ರೀಮ್ಸ್ ಇರುತ್ತೆ. ಸೊ ನಾವು ಆ ಥರ ಸಾಧನೆ ಮಾಡಬೇಕು, ದೊಡ್ಡ ಪೊಸಿಷನಲ್ಲಿರಬೇಕು, ನಮ್ಮ ಲೈಫ್ ಬ್ರೈಟ್ ಆಗಿರಬೇಕು, ನಮ್ಮ ಪೇರೆಂಟ್ಸ್ ನಮ್ಮನ್ನು ನೋಡಿ ಸಂತೋಷ ಪಡಬೇಕು ಆ್ಯಂಡ್ ನಮ್ಮ ಪೇರೆಂಟ್ಸ್ ನಮ್ಮನ್ನು ನೋಡಿ ಪ್ರೌಡಾಗಿ ಫೀಲ್ ಆಗಬೇಕು. ಅದೇ ಥರನೇ ನಮ್ಮ ಪೇರೆಂಟ್ಸ್ ನಾವು ಚೆನ್ನಾಗಿ ನೋಡ್ಕೋಬೇಕು. ಸೊ ಈ ಥರ ಎಲ್ಲನೂ ಸಹ ಇರುತ್ತೆ. ಬಟ್ ಆದರೆ ನಾವು ಮಾಡ್ತಿರೋದೇನು ಗೊತ್ತಾ, ತುಂಬ ಜನ ಸ್ಟಡೀಸ್ ಟೈಮಲ್ಲಿ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಆ ಇಂಪಾರ್ಟೆನ್ಸ್ನ ಕೊಡ್ತಿಲ್ಲ. ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅನ್ನೋದಕ್ಕಿಂತ ಆ ಟೈಮಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ನ ನಾವೇನು ಮಾಡ್ತಿದ್ವಿ ಅಂದರೆ ಯಾವ ಥರ ಓವರ್ಕಮ್ ಆಗಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊತಾ ಇಲ್ಲ. ಸೊ ಇವಾಗ ಈ ವಿಡಿಯೋದಲ್ಲಿ ಆ ಪ್ರಾಬ್ಲಮ್ಸ್ ಏನು, ಆ ಪ್ರಾಬ್ಲಮ್ಸಿಂದ ಯಾವ ಥರ ಓವರ್ಕಮ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಲೇಟ್ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ಮೂವಿ ನೋಡಬೇಕಾದ್ರೆ ಎಷ್ಟು ಇಂಟ್ರೆಸ್ಟಿಂಗಾಗಿ ನೋಡ್ತಾರೋ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಓದೋದನ್ನು ಮಾತ್ರ ಮಾಡಲ್ಲ. ಬುಕ್ ಇಟ್ಕೊಂಡು ಓದಿ ಅಂದರೆ ಅದೇನೋ ದೊಡ್ಡ ಕೆರೆ ಸಮುದ್ರ ಥರ ಕಾಣುತ್ತೇನೋ, ಅವ್ರಿಗೆ ಸ್ವಿಮ್ ಮಾಡ್ಕೊಂಡು ಹೋಗೋದು ಅದು ಇದು ಕಷ್ಟ ಆಗುತ್ತೇನೋ. ಬಟ್ ಮೂವಿ ನೋಡೋಕ್ಕೆ ಬಿಡಿ, ಹಾಫ್ ಆನ್ ಅವರ್ ಅಲ್ಲ 2 hours ಬೇಕಿದ್ರು ಎಲ್ಲ ಟೈಮ್ನ ವೇಸ್ಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಂಡು ಮೂವಿನ ನೋಡ್ತಾರೆ. ಅದರ ಮೇಲೆ ಇಂಟ್ರೆಸ್ಟ್ ಎಷ್ಟಿರುತ್ತೋ ಇದರ ಮೇಲೂ ಸಹ ಅದೇ ಇಂಟ್ರೆಸ್ಟ್ನ ಕೊಡಬೇಕು. ಸೊ ಈ ಲ್ಯಾಕ್ ಆಫ್ ಕಾನ್ಸಂಟ್ರೇಷನಿಂದ ಏನಾಗ್ತಿದೆ ಅಂದರೆ ಈ ಮೂವಿನ ನಾವು ಒಂದು 2 weeks ಆಗಿದ್ದಾದ್ಮೇಲೂ ಸಹ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಆ ಹೀರೋ ಈ ಥರ, ಈಗ ಸೀನ್ ಈ ಥರ ಇದೆ ಅಂತ. ಅದೇ ಥರನೇ 2 weeks ಆದ್ರೂ ಸಹ ಈ ಓದಿರೋದನ್ನು ಯಾವುದೇ ಕಾರಣಕ್ಕೂ ಮರೀಬಾರ್ದು. ಅಂದರೆ ಅದನ್ನು ಸಹ ಅಷ್ಟೇ ಇಂಟ್ರೆಸ್ಟಿಂಗಾಗಿ ನಾವು ಓದಬೇಕು, ಅಷ್ಟೇ ಇಂಟ್ರೆಸ್ಟಿಂಗಾಗಿ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ತಾನೇ ಅದನ್ನು ಸಹ ನಮ್ಮ ಮೈಂಡಲ್ಲಿ ನೀಟಾಗಿ ಸೇವ್ ಆಗೋದು. ಸೊ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ನ ಫಸ್ಟು ಸ್ವಲ್ಪ ಆದಷ್ಟು ನಾವೇನು ಮಾಡಬೇಕು ಅಂದರೆ ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಾ, ಲೇಜಿನೆಸ್. ಈ ಲೇಜಿನೆಸ್ಸಿಂದ ಏನು ಮಾಡ್ತಿದ್ದೀವಿ ಅಂದರೆ ಮಾಡೋಣ ಬಿಡು, ನಡೆಯುತ್ತೆ ಬಿಡು, ಆಗುತ್ತೆ ಬಿಡು, ಇನ್ನೂ ಟೈಮ್ ಇದೆ, ಇನ್ನೂ 1 ವಾರ ಟೈಮ್ ಇದೆ, ಆವಾಗ ನೋಡೋಣ, ಅಷ್ಟು ಲೇಜಿಯಾಗಿರಬಾರ್ದು ಗೈಸ್. ಯಾಕೆ ಅಂದರೆ ನೀವು ರಾತ್ರಿಗೆ ರಾತ್ರಿ ಓದಿ ಮಾರ್ನಿಂಗ್ ಎಕ್ಸಾಮ್ ಬರೀತೀರಾ ಅಂತ ಅಂದ್ಕೊಳ್ಳಿ. ಸೊ ರಿಸಲ್ಟ್ ಡೇಯಲ್ಲಿ ನೀವು 50% 60% ಮಾರ್ಕ್ಸ್ ಬರುತ್ತೆ ಎಕ್ಸಾಂಪಲ್. ಸೊ ಇವಾಗ ನೀವು ಒಂದು ರಾತ್ರಿಗೇ 50% 60% ತೊಗೊಂಡಿದ್ದೀರಾ ಅಂದರೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು 1 ವಾರ ಓದಿ. ಯಾಕೆ ಕ್ಲಾಸಲ್ಲಿ ಟಾಪರ್ ಆಗಲ್ವಾ? ಅವಾಗ ಆಗುತ್ತೆ ತಾನೆ. ಸ್ವಲ್ಪ ಟ್ರೈ ಮಾಡಬೇಕಲ್ವಾ? ಸೊ ನಮ್ಮ ಲೈಫ್ನ ನಾವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ಏನು ಮಾಡೋದು? ಸೊ ಸ್ವಲ್ಪ ಇದನ್ನು ಕಾನ್ಸಂಟ್ರೇಟ್ ಮಾಡಿ, ಈ ಲೇಜಿನೆಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ಫಸ್ಟು ಈ ಲೇಜಿನೆಸ್ಸಿಂದ ಹೊರಗಡೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಂಬಿಡಿ. ಈ ಟೈಮಲ್ಲಿ ನಾನು ಈ ಕೆಲಸ ಮಾಡಬೇಕು, ಸೊ ಈ ಟೈಮಲ್ಲಿ ನಾನು ಸ್ಟಡೀಸ್ ಟೈಮ್, ಈ ಟೈಮಲ್ಲಿ ನಾನು ಎಂಟರ್ಟೈನ್ಮೆಂಟ್ ಟೈಮ್, ಈ ಟೈಮಲ್ಲಿ ನಾನು ಈ ಕೆಲಸ ಮಾಡ್ತೀನಿ. ಸೊ ಆ ಥರ ನೀವು ಟೈಮ್ ಟೇಬಲ್ನ ಶೆಡ್ಯೂಲ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನನ್ನು ಮಾಡಬೇಕೋ ಆ ಕೆಲಸನ ಕಂಪ್ಲೀಟ್ ಮಾಡಿ. ನೀವು ಎಷ್ಟು ಇಂಟ್ರೆಸ್ಟಿಂಗಾಗಿ ಒಂದು ಇನ್ವಾಲ್ವ್ಮೆಂಟಿಂದ ಕೆಲಸ ಮಾಡ್ತೀರೋ ಅದೇ ಇಂಟ್ರೆಸ್ಟು ಅದೇ ಇನ್ವಾಲ್ವ್ಮೆಂಟು ಓದೋ ಟೈಮಲ್ಲೂ ಸಹ ಇರಬೇಕು. ಸೊ ಆ ಟೈಮ್ನ ನೀವು ಮಿಸ್ ಮಾಡಬಾರ್ದು. ಸೊ ಆ ಥರ ಏನಾದರೂ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟು ಮತ್ತು ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ, ಅದಕ್ಕಂತೂ ಗ್ಯಾರಂಟಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ಎಕ್ಸಾಮ್ ಫಿಯರ್. ಸರ್ ನಾವು 1 ವಾರ ಎಲ್ಲ ಓದ್ತೀವಿ, ಎಲ್ಲ ಇಂಚ್ ಬೈ ಇಂಚ್, ಲೈನ್ ಬೈ ಲೈನ್ ಟೆಕ್ಸ್ಟ್ ಬುಕ್ಕಲ್ಲಿರೋದೆಲ್ಲನೂ ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ಮುಗಿಸಿದ್ವಿ, ಎಕ್ಸಾಮಲ್ಲಿ ಕೂತಿದ್ದೀವಿ, ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಕೊಟ್ಟ ತಕ್ಷಣವೇ ಮೈಂಡಲ್ಲಿರೋದೆಲ್ಲನೂ ಹಂಗೆ ಜಂಪ್ ಆಗುತ್ತೆ, ವಾಲ್ ಜಂಪ್ ಮಾಡ್ದಂಗೆ ಓದಿರೋದೆಲ್ಲನೂ ಹಂಗೆ ಜಂಪ್ ಆಗೋಗುತ್ತೆ. ಸೊ ಈ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು? ಅದಕ್ಕಂತೂ ಸಿಂಪಲ್ ಸೊಲ್ಯೂಷನು ಏನೂ ಇಲ್ಲ. ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್. ನಾನೆಲ್ಲ ಓದಿದ್ದೀನಿ, ನನಗೆಲ್ಲ ಬರುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲೂ ಹೋಗಬೇಡಿ. ನೀವು ಯಾವಾಗ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗಿದ್ದೀರೋ ಆವಾಗ ನಿಮಗೆ ಆ ಜಂಪ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ನೀವು ಫಸ್ಟು ರಿವೈಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಏನೇನೆಲ್ಲ ಓದಿದ್ದೀರೋ ಅದನ್ನು ಕೀ ಪಾಯಿಂಟ್ಸ್ ಥರ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಾಗಿ ಎಕ್ಸಾಮ್ಗೆ ಹೋಗೋ ಮೊದಲು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಓದಿರೋದೆಲ್ಲ ನನಗೆ ನೆನಪಿದೆಯಾ ಇಲ್ವಾ, ಯಾವುದಾದ್ರೂ ಮರ್ತಿದ್ದೀನಾ, ಅರ್ಧಂಬರ್ಧ ಯಾವುದಾದ್ರೂ ಗೊತ್ತಿದೆಯಾ, ಅದನ್ನು ಹೆಂಗೆ ನಾನು ರೀಕಲೆಕ್ಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ಅದನ್ನು ಡಿಸ್ಕಸ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ನೀವೇ ಡಿಸ್ಕಸ್ ಮಾಡ್ಕೊಳ್ಳಿ. ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡೋಕ್ಕಾಗಲಿಲ್ಲ ಅಂದರೂ ನಿಮ್ಮಲ್ಲಿ ನೀವೇ ಆದರೂ ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಆ ಕ್ವಶನ್ಸ್ ಎಲ್ಲನೂ ಸಹ ನಮಗೆ ಮತ್ತೆ ರಿಮೆಂಬರ್ ಆಗುತ್ತೆ, ಮೆಮೊರೈಸೇಷನ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ ನೀವು ಎಕ್ಸಾಮಲ್ಲಿ ಕೂತಾಗ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಕ್ವಶನ್ ಪೇಪರ್ನ ತಗೊಂಡು ನನಗೆ ಇದರಲ್ಲಿ ಯಾವ್ದಾವುದು ಕ್ವಶನ್ ಬರುತ್ತೆ ಅಂತ ನೋಡೋಕೆ ಹೋಗಬೇಡಿ, ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಗೆಲ್ಲ ನಾನು ಆನ್ಸರ್ನ ಬರೀಬೋದು ಅಂತ ನೀವೇ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಈ ಕ್ವಶನ್ ನನಗೆ ಬರಲ್ಲ, ಈ ಕ್ವಶನ್ ನಿನಗೆ ಬರಲ್ಲ ಅಂತ ನೀವೇನಾದರೂ ಫಸ್ಟ್ ಅಂದ್ಕೊಂಡಿದ್ದೀರಾ ಅಂದರೆ ಸೊ ಅಲ್ಲೇ ನಮಗೆ ಡ್ರಾಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮಗೆ ಬರಲ್ಲ ಅನ್ನೋ ಕ್ವಶನ್ ನಮ್ಮ ಮೈಂಡಲ್ಲಿ ಹೈಲೈಟ್ ಆದಾಗ ಬರೋ ಕ್ವಶನಲ್ಲೂ ಅರ್ಧಂಬರ್ಧ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ,
ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಅನ್ನೋದು ತುಂಬ ವ್ಯಾಲ್ಯುಬಲ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಒಂದೊಂದು ಮಿನಿಟು ಒಂದೊಂದು ಸೆಕೆಂಡು ನಾವು ನಮಗೋಸ್ಕರ ಏನಾದರೂ ಇವಾಗ ಸ್ಟ್ರಗಲ್ ಮಾಡಿಲ್ಲ ಅಂದರೆ ನೆಕ್ಸ್ಟು ಯಾರೋ ಟೈಮ್ಗೋಸ್ಕರ ನಾವು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಅಂದರೆ ಅವ್ರ ಕೆಲಸನ ನಾವು ಮಾಡಿಕೊಡ್ಬೇಕಾಗುತ್ತೆ, ಬೇರೆಯವ್ರ ಹತ್ರ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಈ ಥರ ಪರಿಸ್ಥಿತಿಗಂತೂ ನಾವು ಹೋಗಬಾರ್ದು. ಸೊ ಆ ಥರ ಹೋಗಬಾರ್ದು ಅಂದರೆ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಯಾವ ಟೈಮಲ್ಲಿ ಏನು ಕೆಲಸ ಕಂಪ್ಲೀಟ್ ಮಾಡಬೇಕು ಆ ಕೆಲಸನ ಕಂಪ್ಲೀಟ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಳ್ಳಿ, ಆ ಟೈಮ್ ಟೇಬಲ್ ಪ್ರಕಾರ ಓದಿ, ಆ ಟೈಮ್ ಟೇಬಲ್ ಪ್ರಕಾರ ಆದಷ್ಟು ಎಲ್ಲ ವರ್ಕ್ಸ್ನ ಎಲ್ಲ ಟಾಸ್ಕ್ನ ಕಂಪ್ಲೀಟ್ ಮಾಡೋ ಥರ ನೋಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಸೊ ಎಲ್ಲರೂ ಸಹ 1 ಅವರಲ್ಲಿ ಒಂದು ಲೆಸನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, 1.5 ಅವರಲ್ಲಿ ಒಂದು ಲೆಸನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಕೆಲವರು 2 ಅವರ್ಸ್ ಆದ್ರೂ ಒಂದು ಲೆಸನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆ ಥರ ಇರಬೇಕಾದ್ರೆ ಏನು ಮಾಡಬೇಕು? ಸೊ ಏನೂ ಇಲ್ಲ, ಸಿಂಪಲ್. ಲಾಸ್ಟ್ ಟೈಮ್ ಟೇಬಲ್ ಪ್ರಕಾರ ಏನು ಮಾಡಿದ್ವಿ, 3 ಡೇಸ್ ಇರೋದನ್ನು 1 ವೀಕ್ ಓದೋಬೇಕು ಅಂತ ಹೇಳ್ಕೊಂಡ್ವಿ. ಸೊ ಇವಾಗ ಏನು ಮಾಡ್ತಿದ್ದೀವಿ, ಸೊ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಏನು ಆ ಟಾಪಿಕ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆವಾಗ ನಾವೇನು ಮಾಡ್ತೀವಿ, 7 ಡೇಸ್ಗಿಂತ 10 ಡೇಸಿಂದ ಸ್ಟಾರ್ಟ್ ಮಾಡಿ ಓದೋದನ್ನು. 10 ಡೇಸಿಂದ ಓದೋದನ್ನು ಸ್ಟಾರ್ಟ್ ಮಾಡಿ, ದಿನಕ್ಕೆ 2 ಟಾಪಿಕ್ಸ್ನ ಓದ್ಕೊಂಡು ಹೋದ್ರೂ ಸೊ 10 ಡೇಸ್ ಆಗೋಷ್ಟೊತ್ತಿಗೆ ನಿಮ್ಗೆ ಆರಾಮಾಗಿ ಕಂಪ್ಲೀಟ್ ಆಗೋಗುತ್ತೆ. ಪ್ಲಸ್ ಓದಿರೋದನ್ನು ಮತ್ತೆ ರಿಮೆಂಬರ್ ಮಾಡ್ಕೊಳ್ಳೋದಕ್ಕೂ ಸಹ ನಿಮಗೆ ಟೈಮ್ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ಲ್ಯಾಕ್ ಆಫ್ ಮೋಟಿವೇಶನ್. ಸೊ ಈ ಮೋಟಿವೇಶನ್ ಹೆಂಗೆ ಗೊತ್ತಾ, ನಮ್ಮ ಲೈಫ್ನ ಟ್ರಿಗರ್ ಮಾಡುತ್ತೆ. ಸೊ ಒಂದ್ಸಲ ಏನಾದರೂ ನಾವು ಮೋಟಿವೇಟ್ ಆಗಿದ್ದೀವಿ ಅಂದರೆ ಸೊ ನಾವು ಏನು ಬೇಕಿದ್ರೂ ಸಾಧನೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಅನ್ನೋದು ನಮಗೆ ಮೈಂಡಲ್ಲಿ ಬರುತ್ತೆ. ಸೊ ಈ ಮೋಟಿವೇಶನ್ನ ನಾವು ತಗೋಬೇಕು ಅಂದರೆ ಏನು ಮಾಡಬೇಕು, ನೀವು ಯಾವುದಾದ್ರೂ ಒಂದು ರೋಲ್ ಮಾಡೆಲ್ನ ಸೆಟ್ ಮಾಡ್ಕೊಳ್ಳಿ. ಸೊ ನಾನು ನನ್ನ ಲೈಫಲ್ಲಿ ಈ ಪರ್ಸನ್ ಥರ ಇರಬೇಕು, ಈ ಪರ್ಸನ್ ಥರ ಓದಬೇಕು, ಈ ಪರ್ಸನ್ ಥರ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು, ನಾನು ಇವ್ರ ಥರ ಲೈಫಲ್ಲಿ ಅಚೀವ್ ಮಾಡಿ ಏನಾದರೂ ಒಂದು ತೋರಿಸ್ಬೇಕು ಅನ್ನೋ ಮೈಂಡ್ಸೆಟ್ ನಿಮ್ಮಲ್ಲಿ ಬರಬೇಕು. ಆ ರೋಲ್ ಮಾಡೆಲ್ ಫೋಟೋ ಸ್ಟಡಿ ರೂಮಲ್ಲಿ ಹಾಕಿರಿ, ಅವ್ರನ್ನ ನೋಡ್ತಾ ಇರಿ, ಅದನ್ನು ಇನ್ಸ್ಪಿರೇಷನಾಗಿ ತಗೊಳ್ಳಿ. ಸೊ ನೀವು ಯಾವಾಗ ಅದನ್ನು ಇನ್ಸ್ಪಿರೇಷನಾಗಿ ತೊಗೊತೀರೋ ಆವಾಗ ಏನಾಗುತ್ತೆ ಅಂದರೆ, ಸೊ ನಾನು ಆ ಥರ ಆಗಬೇಕು ಅಂತ ಅಂದ್ಕೊಂಡಿದ್ದೀನಲ್ವ, ನಾನು ಅವ್ರ ಥರ ಮಾಡಬೇಕಲ್ವ ಅನ್ನೋದನ್ನು ಫಾಲೋ ಮಾಡ್ಬೋದು. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಫಸ್ಟು ನಿನ್ನನ್ನು ನೀನು ಮೋಟಿವೇಟ್ ಮಾಡ್ಕೊ. ನಾವು ಮಾಡೋ ಮೋಟಿವೇಶನ್ ಹೆಂಗಿರುತ್ತೆ ಗೊತ್ತಾ, ಇವತ್ತು ನಾನೇನೋ ಹೇಳಿದ್ದೀನಿ, ಇವತ್ತು ನಾನು ಮಾತಾಡಿದ್ದೀನಿ, ಇವತ್ತು ನೀನು ಇನ್ಸ್ಪೈರ್ ಆಗಿದೆಯಾ, ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತೀಯಾ, ಮಾರ್ನಿಂಗ್ ಎಲ್ಲ ಏನಾಗೋಗುತ್ತೆ ಅಂದರೆ ಆ ಮೋಟಿವೇಶನ್ ಎಲ್ಲ ಹೋಗಿಬಿಡುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡ್ತೀವಿ, ಮತ್ತೆ ಸೇಮ್ ನಿದ್ದೆ ಮಾಡು, ಊಟ ಮಾಡು, ಮತ್ತೆ ಮಾಡೋಣ ಬಿಡು ಅಂತ ವರ್ಕ್ಸ್ನ ಪೋಸ್ಟ್ಪೋನ್ ಮಾಡೋದು. ಸೊ ಆ ಥರ ಅಂತೂ ಆಗಬಾರ್ದು. ಸೊ ಯಾವುದೇ ಆಗಲಿ ನಮಗೋಸ್ಕರ ಮೋಟಿವೇಶನ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಬಿಡಿ. ನಮ್ಮಲ್ಲಿ ಫಸ್ಟು ಚಾಲೆಂಜಿಂಗ್ ಸ್ಪಿರಿಟ್ ಅನ್ನೋದು ಜಾಸ್ತಿ ಇರಬೇಕು. ಸೊ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು ಅಂದರೆ, ನಾನು ಯಾವತ್ತೂ ಇವ್ರ ಮುಂದೆ ಕಡಿಮೆ ಆಗಬಾರ್ದು, ನಾನು ಏನಾದರೂ ಆಗಲಿ ಇದನ್ನು ಸಾಧನೆ ಮಾಡಲೇಬೇಕು, ಸೊ ನನ್ನ ಕೆಪಾಸಿಟಿ ಈ ಥರ ಇದೆ, ನಾನು ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ಸೊ ಆ ಮೋಟಿವೇಶನ್ ನಿನ್ನಲ್ಲಿ ಯಾವಾಗಿರುತ್ತೋ ಆವಾಗ ಏನಾಗುತ್ತೆ ಅಂದರೆ, ನೀನು ಏನು ಅನ್ಕೊತೀಯೋ ಅದನ್ನು ಸಾಧನೆ ಕನ್ಫರ್ಮ್ ಆಗಂತೂ ಮಾಡೋಕ್ಕಾಗುತ್ತೆ. ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಕಂಪ್ಯಾರಿಸೇಷನ್. ಈ ಕಂಪ್ಯಾರಿಸೇಷನ್ನು ಒಳ್ಳೆಯದ ಕೆಟ್ಟದ್ದ ಅನ್ನೋದಕ್ಕಿಂತ ಫಸ್ಟು ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ನ ಅದರಲ್ಲಿ ಕ್ಯಾಚ್ ಮಾಡೋಣ. ಏನು ಅಂದರೆ, ಕಂಪೇರ್ ಮಾಡ್ಕೋಬೇಕಾದ್ರೆ ನಾವು ಯಾರ ಜೊತೆ ಕಂಪೇರ್ ಮಾಡ್ಕೋಬೇಕು, ಟಾಪರ್ಸ್ ಜೊತೆನಾ ಇಲ್ಲ ನಮಗಿಂತ ಕಡಿಮೆ ಇರೋರ ಜೊತೆನಾ? ನಾವು ತುಂಬ ಜನ ಏನು ಮಾಡ್ತೀವಿ ಗೊತ್ತಾ, ನನಗಿಂತ ಕಡಿಮೆ ಇರೋರು ತುಂಬ ಜನ ಇದ್ದಾರೆ ಅಂತ ಕಂಪೇರ್ ಮಾಡ್ಕೊತೀವಿ. ನಮಗಿಂತ ಜಾಸ್ತಿ ತೆಗೆದಿರೋದು ಎಷ್ಟು ಜನ ಇದ್ದಾರೆ ಅಂತ ಅನ್ನೋದನ್ನು ಯೋಚನೆ ಮಾಡಲ್ಲ. ನಮ್ಮ ಪೇರೆಂಟ್ಸು, ಸೊಸೈಟಿ ಆ್ಯಂಡ್ ಟೀಚರ್ಸು ಎಲ್ಲ ಏನು ಮಾಡ್ತಾರೆ, ನಿಮಗಿಂತ ಜಾಸ್ತಿ ಇರೋರನ್ನ ಕಂಪೇರ್ ಮಾಡ್ಕೊಳ್ಳಿ ಅಂತ ಅಂತಾರೆ. ಸೊ ಇವಾಗ ಯಾರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮ್ಗೆ ರಿಸಲ್ಟ್ ಸಿಗುತ್ತೆ? ಇದಕ್ಕೆ ಒಂದೇ ಒಂದು ಸೊಲ್ಯೂಷನು, ನಿನ್ನ ಜೊತೆ ನೀನು ಕಂಪೇರ್ ಮಾಡ್ಕೊ, ನಿನ್ನನ್ನೇ ನೀನು ಕಂಪೇರ್ ಮಾಡ್ಕೊ. ಸಿಂಪಲಾಗಿ ಹೇಳಬೇಕು ಅಂದರೆ, ಹೌ ಯು ಆರ್ ಎಸ್ಟರ್ಡೇ, ಹೌ ಯು ಆರ್ ಟುಡೇ, ಹೌ ಯು ಗೋಯಿಂಗ್ ಟು ಇನ್ ದ ಫ್ಯೂಚರ್. ಸೊ ನಿನ್ನೆ ಯಾವ ಥರ ಇದೆಯಾ, ಇವತ್ತು ಯಾವ ಥರ ಇದೆಯಾ, ನಾಳೆಗೆ ನೀನು ಯಾವ ಥರ ಚೇಂಜ್ ಆಗ್ತೀಯಾ. ಸೊ ನಿನ್ನನ್ನೇ ನೀನು ಕಂಪೇರ್ ಮಾಡಿಕೊಂಡ್ರೆ ಮಾತ್ರ ಕರೆಕ್ಟಾಗಿ ನೀನು ಅಚೀವ್ಮೆಂಟ್ ಸಾಧನೆ ಕಡೆಗೆ ಹೋಗ್ತಿದೆಯಾ ಅಂತ ಅರ್ಥ. ಸೊ ನೀವು ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸೊ ಡಿಪ್ರೆಷನ್ ಸ್ಟಾರ್ಟ್ ಆಗೋಗುತ್ತೆ. ಸೊ ನಾನು ಅವ್ರ ಥರ ಮಾಡೋಕ್ಕಾಗಲಿಲ್ವಲ್ಲ, ಅವ್ರ ಥರ ಓದೋಕ್ಕಾಗಲಿಲ್ವಲ್ಲ, ಅದು ಇದು ಅಂತ. ಬಟ್ ಪರವಾಗಿಲ್ಲ, ನಮ್ಮ ಜೊತೆ ನಾವು ಕಂಪ್ಯಾರಿಸನ್ನ ಮಾಡಿಕೊಂಡ್ರೆ, ನಿನ್ನೆ ನಾನು ಅರ್ಧ ಗಂಟೆ ಓದಿದ್ದೀನಿ, ಇವತ್ತು 1 ಅವರ್ ಓದಿದ್ದೀನಿ, ನೆಕ್ಸ್ಟ್ ನಾಳೆಗೆ 1.5 ಅವರ್ ಓದ್ತೀನಿ. ಸೊ ಇಂಪ್ರೂವ್ಮೆಂಟ್ ಇದೆಯಲ್ವಾ, ಪ್ರೋಗ್ರೆಸ್ ಇದೆಯಲ್ವಾ. ಸೊ ಅದನ್ನು ಸಹ ಕಂಪ್ಯಾರಿಸೇಷನ್ ಅಚೀವ್ಮೆಂಟೇ ತಾನೆ. ಸೊ ಆ ಥರ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅಚೀವ್ಮೆಂಟ್ ಕಡೆಗೆ ತಗೊಂಡೋಗಿ. ಸೊ ಅದು ಇಂಪಾರ್ಟೆಂಟಾಗಿದೆ, ಬೇಕಾಗಿರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಪೂರ್ ಸ್ಟಡಿ ಹ್ಯಾಬಿಟ್ಸ್. ಸೊ ಈ ಸ್ಟಡಿ ಹ್ಯಾಬಿಟ್ಸ್ ಯಾವ ಥರ ಇದೆ ಅಂದರೆ, ಸೊ ಯಾವ ಥರ ಓದಬೇಕು, ಯಾವ ಮೆಥಡಲ್ಲಿ ಓದಬೇಕು ಅನ್ನೋದೇ ಗೊತ್ತಿಲ್ಲ, ಯಾವ ಟೈಮಲ್ಲಿ ಓದಬೇಕು ಅಂತಲೂ ಗೊತ್ತಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅರ್ಲಿ ಮಾರ್ನಿಂಗ್ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ,
ನೈಟೆಲ್ಲ ಓದ್ತಾರೆ. ಸೊ ಅಪ್ ಟು 2 o'clockವರೆಗೂ ಓದ್ತಾರೆ. ಸೊ ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯಾವ ಟೈಮ್ ಆದರೆ ಪರ್ಫೆಕ್ಟಾಗಿರುತ್ತೆ. ಸೊ ನಮ್ಮ ಬ್ರೈನ್ಗೂ ರೆಸ್ಟ್ ಬೇಕಲ್ವ, ಯಾವ ಟೈಮಲ್ಲಿ ಓದಬೇಕು ಅಂತ ನಮಗೂ ಸಹ ಗೊತ್ತಾಗಬೇಕಲ್ವ. ಸೊ ಇನ್ನಾದರೆ ಪರ್ಫೆಕ್ಟ್ ಟೈಮ್ ಯಾವುದು ಓದೋದಕ್ಕೆ, ಮಾರ್ನಿಂಗಾ ಇಲ್ಲ ನೈಟಾ? ಸೊ ಅದು ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಯಾಕೆಂದರೆ ಕೆಲವರ ಮೈಂಡ್ಸೆಟ್ ಹೇಗಿರುತ್ತೆ ಗೊತ್ತಾ, 10 o'clock ಆ್ಯಕ್ಟಿವ್ ಆಗ್ತಾರೆ. ನೈಟ್ 10 ಆಗಿದೆ ಅಂದರೆ ಪೀಸ್ಫುಲ್ ಸರೌಂಡಿಂಗ್ಸ್, ಮೈಂಡ್ ಕಂಪ್ಲೀಟ್ ಕ್ಲಿಯರ್ ಆಗಿರುತ್ತೆ. 10 ಸ್ಟಾರ್ಟ್ ಮಾಡ್ತಾರೆ, 2 o'clockವರೆಗೂ ಓದ್ತಾರೆ. 2 o'clock ನಿದ್ದೆ ಮಾಡ್ತಾರೆ, 7 o'clock ಆರಾಮಾಗಿ ಎದ್ದೇಳ್ತಾರೆ. ಆ್ಯಂಡ್ ಕೆಲವರು ಇರ್ತಾರೆ 8:30 9 ಟೈಮ್ ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ ಏನನ್ಸುತ್ತೆ, ಟಯರ್ಡ್ನೆಸ್ ಗೊತ್ತಾಗುತ್ತೆ. ಸೊ ಮೈಂಡ್ ಆವಾಗ ರಿಲ್ಯಾಕ್ಸೇಷನ್ ಕೇಳುತ್ತೆ. ಸೊ ಆವಾಗ ಆರಾಮಾಗಿ ನಿದ್ದೆ ಮಾಡ್ತಾರೆ. 2 o'clock ಇಲ್ಲ 3 o'clock ಎದ್ದೇಳ್ತಾರೆ. 3 o'clock ಏನು ಮಾಡ್ತಾರೆ, ಅವ್ರ ಸ್ಟಡೀಸ್ನ ಸ್ಟಾರ್ಟ್ ಮಾಡ್ಕೊತಾರೆ. ಆ್ಯಂಡ್ ಕೆಲವ್ರ ಮೈಂಡ್ಸೆಟ್ ಹೆಂಗಿರುತ್ತೆ ಗೊತ್ತಾ, ಅಪ್ ಟು 10-10:30ವರೆಗೂ ಓದ್ತಾರೆ ಆ್ಯಂಡ್ ಮಾರ್ನಿಂಗ್ 5 o'clock ಎದ್ದೇಳ್ತಾರೆ. ಸೊ 5 ನೆಕ್ಸ್ಟ್ ಮತ್ತೆ ಅವರು ಸ್ಟಡೀಸ್ನ ಕಂಟಿನ್ಯೂ ಮಾಡ್ತಾರೆ. ಸೊ ನಿಮ್ಮ ಮೈಂಡು ಯಾವ ಟೈಮಿಂಗ್ಗೆ ಅಡ್ಜಸ್ಟ್ ಆಗುತ್ತೋ, ಸೊ ಫಸ್ಟು ಆ ಟೈಮಿಂಗ್ನ ನೀವು ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ಆದಷ್ಟು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಮೈಂಡನ್ನು ಅರ್ಥ ಮಾಡಿಕೊಂಡು ನಾವು ಯಾವ ಟೈಮಲ್ಲಿ ಓದಿದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೋ ಆ ಟೈಮ್ನ ಆದಷ್ಟು ಫಾಲೋ ಮಾಡಿ. ಹಾಗಂತೇಳಿ ಮತ್ತೆ ನಿದ್ದೆ ಎಲ್ಲ ಬಿಟ್ಬಿಡಬೇಡಿ. ಪ್ರಾಪರಾಗಿ ನಿದ್ದೆನೂ ಇರಬೇಕು, ಹೆಲ್ತ್ನೂ ಚೆನ್ನಾಗಿ ನೋಡ್ಕೋಬೇಕು, ಆ್ಯಂಡ್ ಅದ್ರ ಜೊತೆಗೆ ಸ್ಟಡೀಸೂ ಸಹ ಹಂಗೆ ಹೋಗಬೇಕು. ಆ್ಯಂಡ್ ಇದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಸೊ ಫಸ್ಟು ನೀವು ಏನು ಓದ್ತಿದ್ದೀರೋ ಅದನ್ನು ಪಾಯಿಂಟ್ಸ್ ಆಗಿರಲಿ, ಕೀ ಪಾಯಿಂಟ್ಸ್ ಆಗಿರಲಿ, ಇಲ್ಲ ಟೆಕ್ಸ್ಟ್ ಬುಕ್ ಓದ್ತಿದ್ದೀರಾ ಅಂದರೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ನ ಅಂಡರ್ಲೈನ್ ಮಾಡೋದಾಗಿರಲಿ, ಆ ಥರ ಮಾಡಿ. ಸೊ ಸುಮ್ಮನೆ ಬುಕ್ ತೊಗೊತೀರಾ, ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಓದ್ತೀರಾ. ಆ್ಯಂಡ್ ಕಂಪ್ಲೀಟ್ ಆಗಿದೆ, ಎಲ್ಲ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಏನೋ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಬೇರೆ ಟಾಪಿಕ್ಗೂ ಹೋಗ್ತೀರಾ, ಆ್ಯಂಡ್ ಬೇರೆ ಟಾಪಿಕ್ಕು ಸ್ಟಾರ್ಟ್ ಮಾಡ್ತೀರಾ, ಬೇರೆ ಟಾಪಿಕ್ ಓದ್ತಾ ಇರ್ತೀರಾ. ಸೊ ಅದೇ ಟೈಮಲ್ಲಿ ಫಸ್ಟು ಯಾವ ಟಾಪಿಕ್ ಓದಿದ್ದೀವೋ ಆ ಟಾಪಿಕ್ನ ನಾವೇನಾದರೂ ಮತ್ತೆ ನೆನಪು ಮಾಡಿಕೊಂಡಾಗ ನೆನಪೇ ಬರಲ್ಲ. ಸೊ ಯಾಕೆ ಅಂದರೆ ಸೇಮ್ ಅಗೈನ್. ಸೊ ಯಾವ ಟೈಮಲ್ಲಿ ಯಾವ ಟಾಪಿಕ್ನ ಯಾವ ಥರ ಓದಬೇಕು ಅಂತಲೂ ಸಹ ನಮ್ಗೆ ಗೊತ್ತಿರಬೇಕಲ್ವ. ಸೊ ಬೆಸ್ಟ್ ಟೈಮ್ ಫಾರ್ ಫ್ಯೂ ಟಾಪಿಕ್ಸ್ ಲೈಕ್ ಬೆಸ್ಟ್ ಎಕ್ಸಾಂಪಲ್. ಸೊ ಅರ್ಲಿ ಮಾರ್ನಿಂಗು ಥಿಯರಿ ಸಬ್ಜೆಕ್ಟ್ಸ್ನ ಓದಿ. ಆ್ಯಂಡ್ ನೈಟ್ ಟೈಮು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನೈಟ್ ಆದ ತಕ್ಷಣ ನಮಗೆ ನಿದ್ರಾ ದೇವತೆ ಬಂದು ನಿದ್ರೆಗೆ ಆಹ್ವಾನ ಕೊಟ್ಟು ಕರೀತಾ ಇರ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಸ್ವಲ್ಪ ಆ್ಯಕ್ಟಿವ್ ಸಬ್ಜೆಕ್ಟ್ಸ್ನ ಓದಿ. ಲೈಕ್ ಬೆಸ್ಟ್ ಎಕ್ಸಾಂಪಲ್ ಮ್ಯಾಥ್ಸ್. ಆ್ಯಂಡ್ ಥಿಯರಿ ಸಬ್ಜೆಕ್ಟ್ಸ್ಗೆ ಆದಷ್ಟು ನೀವೇನು ಮಾಡ್ತೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾವ ಕ್ವಶನ್ಸು ಯಾವ ಫಾರ್ಮೇಟಲ್ಲಿ ಬರುತ್ತೆ, 3 mark ಕ್ವಶನ್ಸ್ ಯಾವುದು, 4 mark ಕ್ವಶನ್ಸ್ ಯಾವುದು, 1 mark ಕ್ವಶನ್ ಯಾವುದು, ಇದನ್ನು ಯಾವ ಥರ ಕೇಳ್ಬೋದು, ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೀವು ಆವಾಗ ಏನು ಮಾಡಬೇಕು, ಅದಕ್ಕೆ ತಕ್ಕಂತೆಯೇ ಕೀ ನೋಟ್ಸ್ನ ಬರ್ಕೊಳ್ಳಿ. ಈ ಕೀ ನೋಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಕೀ ನೋಟ್ಸ್ನ ನೀವು ಎಲ್ಲಿ ಬೇಕಿದ್ರೂ ಅಲ್ಲಿಗೆ ಕ್ಯಾರಿ ಮಾಡಬೇಕು. ಆ ಥರ ಇರಲಿ, ಕಂಫರ್ಟಬಲ್ ಆಗಿರಲಿ. ಸೊ ಮತ್ತೆ ಬುಕ್ಕಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಆದಷ್ಟು ಏನು ಮಾಡ್ತೀರಾ ಅಂದರೆ ಮಿನಿಮೈಸ್ ಥರ ಇರಬೇಕು. ಸೊ ಲೈಕ್ ಪಾಕೆಟ್ ಡೈರಿ ಬರುತ್ತಲ್ವ, ಸೊ ಆ ಥರ ಇರಲಿ. ಸೊ ಆ ಥರದ್ರಲ್ಲಿ ನೀವು ಕೀ ಪಾಯಿಂಟ್ಸ್ನ ಮಾತ್ರ, ಹೆಡ್ಲೈನ್ಸ್ನ ಮಾತ್ರ, ಆ ವರ್ಡ್ ನೋಡಿದ್ರೆ ಅಂದರೆ ಎಂಟೈರ್ ಟಾಪಿಕ್ ನಿಮ್ಮ ಮೈಂಡಿಗೆ ಬರಬೇಕು. ಸೊ ಆ ಥರ ನೋಟ್ಸ್ನ ಪ್ರಿಪೇರ್ ಆಗಿ. ಸೊ ಆಟೋಮೆಟಿಕ್ ಏನಾಗುತ್ತೆ, ಸೊ ಕಂಪ್ಲೀಟ್ ಕಂಟೆಂಟು ನಿಮ್ಮ ಮೈಂಡಿಗೆ ಬರುತ್ತೆ. ಯಾವ ಟೆಕ್ನಿಕ್ಸಿಂದ ಓದಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಥರ. ಸೊ ಒಂದ್ಸಲಿ ನೋಡಿ, ವರ್ಕೌಟ್ ಆಯಿತಾ, ಓಕೆ. ವರ್ಕೌಟ್ ಆಗಲಿಲ್ವಾ, ಇನ್ನೊಂದು ಮೆಥಡ್ನ ಟ್ರೈ ಮಾಡಿ. ಸೊ ಆ ಮೆಥಡಲ್ಲಿ ವರ್ಕೌಟ್ ಆಯಿತಾ, ಓಕೆ. ಅದು ವರ್ಕೌಟ್ ಆಗಲಿಲ್ವಾ, ಸೊ ಇನ್ನೊಂದು ಮೆಥಡ್ನ ಟ್ರೈ ಮಾಡಿ. ಸೊ ಡಿಫ್ರೆಂಟ್ ಮೆಥಡ್ಸ್ನ ಟ್ರೈ ಮಾಡಿ. ಸೊ ಬಟ್ ಆದರೆ ಎಕ್ಸಾಮ್ ಬಿಫೋರ್ ಮಾತ್ರ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟಲ್ಲಿ ನೀವು ವರ್ಕೌಟ್ ಮಾಡ್ಕೊಂಬಿಟ್ಟು ನಿಮ್ಮ ಮೈಂಡ್ ಸೆಟ್ನ ಯಾವ ಥರ ಇದೆ ಅಂತ ನೀವು ಟ್ರೈನ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರಬೇಕು. ಸೊ ನನ್ನ ಫಿಕ್ಸ್ಡ್ ಟೈಮ್ ಇದು, ನಾನು ಈ ಟೈಮಲ್ಲಿ ಓದಬೇಕು, ಈ ಥರ ನಾನು ಓದಿದ್ರೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನನಗೆ ಇದನ್ನು ಇಷ್ಟು ಕವರ್ ಮಾಡಬೇಕು ಅಂದರೆ, ಇದನ್ನು ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂದರೆ ನನಗೆ ಇಷ್ಟು ಟೈಮ್ ಡ್ಯೂರಿಯೇಷನ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಿನ್ನ ಮೈಂಡಲ್ಲಿ ಮೊದಲೇ ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡು. ಸೊ ಆಟೋಮೆಟಿಕ್ ನೀನು ಏನು ಮಾಡ್ತೀಯಾ, ಎಲ್ಲ ಥಿಂಗ್ಸ್ನ ಕವರ್ ಮಾಡ್ತೀಯಾ, ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ವ್ಯಾಲ್ಯುಬಲ್ ಪಾಯಿಂಟ್ ಏನು ಗೊತ್ತಾ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಗೈಸ್. ಸೊ ಹೆಲ್ತನ್ನ ಸ್ವಲ್ಪ ಪ್ರಾಪರಾಗಿ ನೋಡ್ಕೊಳ್ಳಿ. ಸೊ ಆದಷ್ಟು ಈ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಸೊ ಜಂಕ್ ಫುಡ್ಸ್ ಏನು ಮಾಡುತ್ತೆ ಗೊತ್ತಾ, ನಮ್ಮಲ್ಲಿ ಲೇಸಿನೆಸ್ನ ಇನ್ಕ್ರೀಸ್ ಮಾಡಿಬಿಡುತ್ತೆ. ಸೊ ಆದಷ್ಟು ಸಾಫ್ಟ್ ಫುಡ್ನ ತಗೊಳ್ಳಿ. ಸೊ ಬೇಗ ಡೈಜೆಸ್ಟ್ ಆಗಬೇಕು. ಸೊ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಒನ್, ಜಾಸ್ತಿ ತಿನ್ನಬೇಡಿ. ಹಾಗಂತೇಳಿ ಕಂಪ್ಲೀಟಾಗಿ ಎಂಟಿ ಸ್ಟಮಕ್ಕಿಂದನೂ ಇರಬೇಡಿ. ಸೊ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟಾಗಿರಲಿ. ಸೊ ಆದಷ್ಟು ಏನು ಮಾಡಬೇಕು ಗೊತ್ತಾ, ಬೇಕಾಗಿರೋದಕ್ಕಿಂತ ಸ್ವಲ್ಪ ಕಡಿಮೆ ತಿನ್ನಿ. ಸೊ ನಿಮ್ಮ ಹೊಟ್ಟೆ ಯಾವತ್ತೇ ಆಗಲಿ ಕಂಪ್ಲೀಟಾಗಿ ಎಂಟಿ ಇದ್ದರೆ ಓದೋ ಇಂಟ್ರೆಸ್ಟ್ ಇರೋಲ್ಲ, ಇರಿಟೇಷನ್ ಮೂಡಲ್ಲಿರುತ್ತೆ. ಮೈಂಡ್ ಎಲ್ಲ ಹೇಗಿರುತ್ತೆ ಅಂದರೆ ಓದೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಏನು ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಆ್ಯಂಗರ್ ಲೆವೆಲ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೈ ಚಾನ್ಸ್ ಏನಾದರೂ ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ, ಊಟ ಮಾಡಿದ ತಕ್ಷಣ ಏನಾಗುತ್ತೆ, ಲೇಸಿನೆಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಆಕ್ಯುಪೈ ಮಾಡಿ ಏನಾಗುತ್ತೆ, ಸೊ ಆಟೋಮೆಟಿಕ್ಕು ನಿದ್ದೆ ಅನ್ನೋದು ಬಂದುಬಿಡುತ್ತೆ. ಸೊ ಇದನ್ನು ಸ್ವಲ್ಪ ನೋಡಿ ಯೋಚನೆ ಮಾಡಿ. ಆ್ಯಂಡ್ ಜಂಕ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಈ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋಕ್ಕೆ ಹೋಗಬೇಡಿ. ಪಿಜ್ಜಾ, ಬರ್ಗರು ಇದನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ
ಕಾನ್ಸಂಟ್ರೇಷನ್ ಲೆವೆಲ್ಸೂ ಸ್ವಲ್ಪ ಇಂಕ್ರೀಸ್ ಆಗುತ್ತೆ. ಸೊ ನಿಮ್ಮ ಬಾಡಿನೂ ಸಹ ನೀವು ಏನು ಮಾಡ್ತಿದ್ದೀರೋ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಸೊ ಇವಾಗ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಕೆಲಸ ಮಾಡೋದಕ್ಕಿಂತ ಮೊದಲು ಹೊಟ್ಟೆ ತುಂಬ ಊಟ ಮಾಡಿ. ಊಟ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, 5 ಮಿನಿಟ್ಸ್ ರಿಲ್ಯಾಕ್ಸ್ ಆಗಬೇಕು ಅಂತ ಮೈಂಡಿಗೆ ಬರುತ್ತೆ. 5 ಮಿನಿಟ್ಸ್ ರಿಲ್ಯಾಕ್ಸ್ ಆದಮೇಲೆ ಏನಾಗುತ್ತೆ, ನೆಕ್ಸ್ಟ್ ಮತ್ತೆ ಆ ಕೆಲಸನ ನಿಧಾನವಾಗಿ ಮಾಡೋ ಅನ್ನೋದು ಪೋಸ್ಟ್ಪೋನ್ ಮಾಡೋ ಐಡಿಯಾಲಜಿ ನಮಗೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ಫುಡ್ನ ತಗೊಳ್ಳಿ ಆ್ಯಂಡ್ ಜಂಕ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದರ ಜೊತೆಗೆ ಪ್ರಾಪರ್ ಸ್ಲೀಪೂ ಇರಲಿ. ಸೊ ಸ್ವಲ್ಪ ಚೆನ್ನಾಗಿ ಆರಾಮಾಗಿ ಟೈಮ್ನ ನಿದ್ದೆಗೂ ಸಹ ಕೊಡಲೇಬೇಕು. ಅಟ್ ಎನಿ ಕಾಸ್ಟ್ ಆದಷ್ಟು ನೀವೇನು ಮಾಡಬೇಕು ಅಂದರೆ 6 to 7 ಅವರ್ಸು 6 to 7 ಅವರ್ಸ್ ಅಂತೂ ನಿದ್ದೆ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ನೋಡಿ. ಸೊ ಯಾವ ಟೈಮಲ್ಲಿ ನೀವು ಓದ್ತಿದ್ದೀರಾ ಆ್ಯಂಡ್ ಯಾವ ಟೈಮಲ್ಲಿ ನೀವು ರೆಸ್ಟ್ ತೊಗೋಬೋದು, ಯಾವ ಟೈಮಲ್ಲಿ ನೀವು ನಿದ್ದೆ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ನೀವು ಶೆಡ್ಯೂಲ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಸೊ ನಿದ್ದೆಗೂ ಸಹ ಏನೂ ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ನೀವು ಪ್ರಾಪರ್ ಹೆಲ್ತ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದರೆ ಆಟೋಮೆಟಿಕ್ ಸ್ಲೀಪೂ ಸಹ ಏನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದರಲ್ಲಂತೂ ಏನು ಪ್ರಾಬ್ಲಮ್ ಅಂತೂ ಬರಲ್ಲ. ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಲ್ಯಾಕ್ ಆಫ್ ಗೈಡೆನ್ಸ್. ಸೊ ನಮ್ಮೆಲ್ಲರಿಗೂ ಸಹ ಆಲ್ರೆಡಿ ಏಮ್ ಇರುತ್ತೆ, ಟಾರ್ಗೆಟ್ ಇರುತ್ತೆ. ನಾವು ಈ ಥರ ಒಬ್ಬ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಇಲ್ಲ ಯಾವುದೋ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ನ ಕ್ಲಿಯರ್ ಮಾಡಬೇಕು ಆ್ಯಂಡ್ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಇಲ್ಲ KAS ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಏಮ್ಸ್ ಅನ್ನೋದು ನಮ್ಗೆ ಇದ್ದೇ ಇರುತ್ತೆ. ಬಟ್ ಆದರೆ ನಾವು ಏನು ಮಾಡ್ತೀವಿ ಗೊತ್ತಾ, ಸೊ ಯಾರ ಹತ್ರನೂ ಗೈಡೆನ್ಸ್ ತಗೊಳ್ಳಲ್ಲ. ಸೊ ನನಗೆ ಈ ಥರ ಇಷ್ಟ ಇದೆ, ನಾನು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಕೆಲಸ ಮಾಡಬೇಕು ಅಂದರೆ ನಾನು ಯಾವ ಸಬ್ಜೆಕ್ಟ್ನ ಓದಬೇಕು ಜಾಸ್ತಿ. ಆ್ಯಂಡ್ ಫಸ್ಟ್ ನೀವೇನು ಮಾಡಬೇಕು ಗೊತ್ತಾ, ಡಿಸೈಡ್ ಯುವರ್ ಫೀಲ್ಡ್, ವಾಟ್ ಯು ವಾಂಟ್ ಟು ಬಿಕಮ್. ನೀವೇನು ಆಗಬೇಕು ಅಂದ್ಕೊಂಡಿದ್ದೀರೋ ಸೊ ಅದನ್ನು ಸ್ವಲ್ಪ ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟಲ್ಲೇ ಪ್ಲ್ಯಾನ್ ಮಾಡಿದ್ದಾದಮೇಲೆ ಏನು ಮಾಡಬೇಕು, ನಿಮ್ಮ ಟೀಚರ್ಸ್ ಹತ್ರ ಸ್ವಲ್ಪ ಸಜೆಷನ್ಸ್ನ ತಗೊಳ್ಳಿ. ಸೊ ಯಾರಾದರೂ ಎಜುಕೇಟೆಡ್ ಪೀಪಲ್ಸ್ ಇದ್ದರೆ ಅವ್ರ ಹತ್ರ ಸಜೆಷನ್ಸ್ನ ತಗೊಳ್ಳಿ. ಯಾರೋ ಒಬ್ಬರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಹತ್ರ ಸಜೆಷನ್ ತಗೊಳ್ಳಿ. ಯಾವ ಫೀಲ್ಡ್ ಇವಾಗ ಟ್ರೆಂಡಿಂಗಲ್ಲಿದೆ, ಯಾವ ಫೀಲ್ಡಲ್ಲಿ ನಾವು ಚೆನ್ನಾಗಿ ಓದ್ಬೋದು, ಯಾವ ಫೀಲ್ಡಲ್ಲಿ ನಾವು ಹೋದರೆ ನಮ್ಮ ಲೈಫ್ ಸೆಕ್ಯೂರ್ ಆಗಿರುತ್ತೆ ಆ್ಯಂಡ್ ನನ್ನ ಪ್ಯಾಷನ್ ಏನಿದೆ ಆ ಪ್ಯಾಷನ್ ತಕ್ಕಂತೆ ನಾನೇನಾದರೂ ಚೂಸ್ ಮಾಡ್ಕೋಬೇಕು ಅಂದರೆ ಯಾವ ಥರ ಫೀಲ್ಡ್ನ ಚೂಸ್ ಮಾಡ್ಕೋಬೇಕು. ಆ್ಯಂಡ್ ಫೈನಲಾಗಿ ಹೇಳೋದಾದರೆ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಆದರೆ ಆ ಪ್ರಾಬ್ಲಮ್ಸ್ನ ದಾಟಿ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಅಚೀವ್ ಮಾಡ್ತೀವಲ್ವಾ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಇವಾಗ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಿಮಗೆ ಇದರಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತೋ ಅದನ್ನು ಕಾಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ಡೌಟ್ಸ್ ಇದ್ರೂ ಸಹ ಕಾಮೆಂಟ್ನ ಮಾಡಿ. ಸೊ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅದುವರೆಗೂ ಶೈನಿಂಗ್ ಆಫ್ ಬಾಯ್.